ಫ್ಲಾಪ್ ಆಗುತ್ತೆ ಅಂತ ಗೊತ್ತಿದ್ರು ರಿಸ್ಕ್ ತಗೊಂಡು ಈ ಸಿನಿಮಾ ಏನಾದ್ರೂ ಮಾಡದೇ ಇದ್ದಿದ್ರೆ ಭಾರತ ಚಿತ್ರರಂಗವನ್ನ ಆಸ್ಕರ್ ಮಟ್ಟಕ್ಕೆ ತಗೊಂಡು ಹೋದಂತಹ ಚಿತ್ರ ನಮಗ್ ಸಿಗ್ತಾ ಇರಲಿಲ್ಲ. From India, Lagan. ಲಗಾನ್ ಈ ಸಿನಿಮಾ ಬಗ್ಗೆ ಯಾರು ಗೊತ್ತಿರೋದಿಲ್ಲ ಹೇಳಿ. 1890ರ ದಶಕದ ಹಳ್ಳಿ, ಬ್ರಿಟಿಷರ ಜೊತೆಗೆ ಒಂದು ಕ್ರಿಕೆಟ್ ಮ್ಯಾಚ್. ಈ ಸ್ಕ್ರಿಪ್ಟ್ ಕೇಳಿ ಯಾವ ಪ್ರೊಡ್ಯೂಸರು ಮುಂದೆ ಬರದ ಕಾರಣ ಕೊನೆಗೆ ಅಮೀರ್ ಖಾನ್ ಅವರೇ ಖುದ್ದು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಗುಜರಾತ್ನ ಭುಜ್ ಮರುಭೂಮಿಯಲ್ಲಿ ಸತತ 6 ತಿಂಗಳುಗಳ ಕಾಲ ಸಾವಿರಾರು ಜನರನ್ನ ಇಟ್ಕೊಂಡು ಈ ಸಿನಿಮಾನ ಚಿತ್ರೀಕರಣ ಮಾಡ್ತಾರೆ. ಆದ್ರೆ ನಾನಿವತ್ತು ಮಾತಾಡ್ತಿರೋದು ಲಗಾನ್ ಸಿನಿಮಾ ಬಗ್ಗೆ ಅಲ್ಲ. ಒಂದು ಸಣ್ಣ ಐಡಿಯಾ ಇಂದ ಫೈನಲ್ ಫಿಲಂ ಆಗೋ ತನಕ ಹೇಗೆ ಆ ಜರ್ನಿ ಇತ್ತು ಅನ್ನೋದನ್ನ ಡಾಕ್ಯುಮೆಂಟ್ ಮಾಡಿರೋ ನನ್ನ ನೆಚ್ಚಿನ ಡಾಕ್ಯುಮೆಂಟ್ರಿ ಮ್ಯಾಡ್ನೆಸ್ ಇನ್ ದಿ ಡೆಸರ್ಟ್. ಶೂಟಿಂಗ್ ಟೈಮ್ ನಲ್ಲಿ ಡೈರೆಕ್ಟರ್ಗೆ ಸ್ಲಿಪ್ ಡಿಸ್ಕ್ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ ಇನ್ನು 30 ದಿನ ನೀವು ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅಂತ. 30 ದಿನ ಏನಾದ್ರೂ ಶೂಟಿಂಗ್ ನಿಲ್ಸಿದ್ರೆ ಆಗುವ ಸಮಸ್ಯೆಗಳು ಏನಿರ್ಬೋದು ಅನ್ನೋದನ್ನ ಲೆಕ್ಕ ಹಾಕಿ ಬೆಡ್ ಅನ್ನೇ ಶೂಟಿಂಗ್ ಸ್ಪಾಟ್ ತರಿಸ್ಕೊಂಡು ಎದುರುಗಡೆಗೆ ಮಾನಿಟರ್ ಹಾಕೊಂಡು ಮಲ್ಕೊಂಡೇ ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾದ ಮೈನ್ ಪಿಲ್ಲರೇ ಕ್ರಿಕೆಟ್ ಮ್ಯಾಚ್. ಈ ಕ್ರಿಕೆಟ್ ಮ್ಯಾಚ್ ನ ನೋಡಕ್ಕೆ ಬರೋಬ್ಬರಿ 10,000 ಜನ ಬೇಕಾಗಿರುತ್ತೆ. ಆದ್ರೆ 10,000 ಆರ್ಟಿಸ್ಟ್ಗಳನ್ನ ಅರೇಂಜ್ ಮಾಡೋದು ಕಷ್ಟ ಅಂತ ತಿಳಿದ ಚಿತ್ರತಂಡ ಸುತ್ತಮುತ್ತ ಹಳ್ಳಿಯ ಜನರನ್ನ ಒಟ್ಟು ಮಾಡುತ್ತೆ. ಅಮೀರ್ ಖಾನ್ ಅವರು ಆ ಜನರಿಗೆ ಡೈಲಾಗ್ ಗಳನ್ನ ಹೇಳ್ತಾ, ತಮ್ಮ ಹಾಡುಗಳನ್ನ ಹೇಳ್ತಾ ಮನರಂಜನೆ ನೀಡ್ತಿದ್ದ ಸಂದರ್ಭದಲ್ಲಿ ಆ ರಿಯಾಕ್ಷನ್ ನ ನಿರ್ದೇಶಕರು ಕ್ಯಾಪ್ಚರ್ ಮಾಡ್ಕೋತಾರೆ. ಇಷ್ಟು ದೊಡ್ಡ ಚಿತ್ರಗಳು ಮಾಡುವಾಗ ಒಂದೊಂದು ಗಂಟೆನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪ್ರತಿದಿನ ಶೂಟಿಂಗ್ ಅಂದ್ಕೊಂಡಿದ್ದ ಟೈಮ್ ನಲ್ಲೇ ಸ್ಟಾರ್ಟ್ ಆಗ್ಬೇಕು ಅಂತ ಅಮೀರ್ ಖಾನ್ ಅವರು 5 AM ಬಸ್ ರೂಲ್ ಅಂತ ತರ್ತಾರೆ. 5 ಗಂಟೆಗೆ ನಾವು ಉಳ್ಕೊಂಡಿರೋ ರೂಮ್ ಗಳಿಂದ ಬಸ್ಸು ಹೊರಡುತ್ತೆ. ಯಾರಾದ್ರೂ 5 ಗಂಟೆಯಿಂದ 5 ನಿಮಿಷ ತಡವಾಗಿ ಬಂದ್ರು ಅವ್ರನ್ನ ಸೆಟ್ಗೆ ಕರ್ಕೊಂಡು ಹೋಗಲ್ಲ ಅಂತ. ಒಂದು ದಿನ ಅಮೀರ್ ಖಾನ್ ಅವರೇ 5 ನಿಮಿಷ ತಡವಾಗಿ ಬಂದ್ರು ಅಂತ ಅವ್ರನ್ನ ಬಿಟ್ಟು ಬಸ್ ಹೊರಟ್ಬಿಟ್ಟಿರುತ್ತೆ. ಓಡ್ಕೊಂಡು ಹೋಗಿ ಆ ಬಸ್ ಅನ್ನ ಕ್ಯಾಚ್ ಮಾಡಿರ್ತಾರೆ. ಸುಮಾರು 2-2.5 ಗಂಟೆ ಇರುವಂತಹ ಈ ಡಾಕ್ಯುಮೆಂಟರಿ ಖಂಡಿತವಾಗಿಯೂ ಒಂದು ಸಿನಿಮಾನ ನೋಡಿದ ಅನುಭವವನ್ನ ನಿಮಗೆ ಕೊಡುತ್ತೆ. ಈ ಡಾಕ್ಯುಮೆಂಟರಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ನಾನು ಬರೆದು ನಿರ್ದೇಶನ ಮಾಡಿರುವಂತಹ ವಿಡಿಯೋ ಅನ್ನುವ ಸಿನಿಮಾ ಆದಷ್ಟು ಬೇಗ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಆ ಸಿನಿಮಾನು ನೋಡಿ ನಮ್ಮ ತಂಡದ ಜೊತೆ ನಿಲ್ಬೇಕು ಅಂತ ಕೇಳ್ಕೊತೀನಿ.